ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A1 ಪವಿತ್ರ ಗೌಡಗೆ ಸಿಗುತ್ತಾ ಜಾಮೀನು? ಏನಾಗುತ್ತೆ ಜಾಮೀನು ಭವಿಷ್ಯ? ಪವಿತ್ರ ಗೌಡಗೆ ಜಾಮೀನು ಸಿಗುತ್ತಾ? ಪವಿತ್ರ ಗೌಡ, ವಿನಯ್, ಅನುಕುಮಾರ್ ಜಾಮೀನು ಅರ್ಜಿ ಇವತ್ತು ನಡೆಯುತ್ತೆ ವಿಚಾರಣೆ. ನನ್ನದೇನು ಪಾತ್ರ ಇಲ್ಲ ಅಂತ ಪವಿತ್ರ ಗೌಡ ಹೇಳ್ತಾ ಇದ್ದಾಳೆ. ನಾನೊಬ್ಬಳೇ ಜೈಲಿನಿಂದ ಹೊರಬರಬೇಕು ಅಂತ ಒದ್ದಾಟ ನಡೆಸ್ತಾ ಇದ್ದಾಳೆ. ಸೆಂಟ್ರಲ್ ಜೈಲಿನಲ್ಲಿ ದರ್ಶನ್ ಇಲ್ಲದೆ ಪವಿತ್ರ ಮಂಕಾಗಿದ್ದಾಳೆ. ಎಲ್ಲ ಅಂದ್ರೆ ಅಷ್ಟೂ ಜನ ಆರೋಪಿಗಳು ಸ್ಥಾನದಲ್ಲಿ ನಿಲ್ಲೋದಕ್ಕೆ ಕಾರಣ ಈಕೆ A1 ಆರೋಪಿ. ಆದರೆ ಈಗ ಜೈಲಿನಿಂದ ತಾನೊಬ್ಬಳೇ ಹೊರ ಬಂದ್ರೆ ಸಾಕು ಅಂತ ಆಕೆಯ ಒದ್ದಾಟ. ಒಂದ್ ಕಡೆ ದರ್ಶನ್ ಅವರು ಈಗ ಪರಪ್ಪನ ಅಗ್ರಹಾರದಲ್ಲಿಲ್ಲ, ಅವರು ಕೂಡ ಬಳ್ಳಾರಿ ಕಾರಾಗೃಹದಲ್ಲಿದ್ದಾರೆ. ಈಗ ಎಲ್ಲೋ ಒಂದೇ ಜೈಲಿನಲ್ಲಿದ್ದೀವಿ ಅನ್ನುವಂತಹ ಒಂದು ಸಮಾಧಾನದಲ್ಲಿ ಇದ್ರು ಪವಿತ್ರ ಗೌಡ. ಆದರೆ ಈಗ ಯಾರೂ ಇಲ್ಲದೆ ಏಕಾಂಗಿಯಾಗಿದ್ದಾರೆ ಪವಿತ್ರ ಗೌಡ ಕೂಡ. ಇವತ್ತು ಜಾಮೀನು ಅರ್ಜಿ ವಿಚಾರಣೆಗೆ ಬರುತ್ತೆ. ಅವರ ಭವಿಷ್ಯ ಏನಾಗುತ್ತೆ, ಜಾಮೀನು ಸಿಗುತ್ತಾ ಇಲ್ವಾ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗುತ್ತೆ. ಈ ಪ್ರಕರಣದಲ್ಲಿ A1 ಪವಿತ್ರ ಗೌಡ ತನಗೊಬ್ಬಳಿಗೆ ಜಾಮೀನು ಬೇಕು ಅಂತ ಈಗಾಗಲೇ ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ದಾಳೆ. ಬೇರೆ ಏನಾದರೂ ಆಗಲಿ ಎಲ್ಲರೂ ಕೂಡ ಈಕೆಯಿಂದಲೇ ಈಗ ಜೈಲು ಪಾಲಾಗುವಂತಹ ಪರಿಸ್ಥಿತಿ ಎದುರಾಗಿರೋದು, ಇಷ್ಟೆಲ್ಲ ಸಂಕಷ್ಟಗಳನ್ನು ಎದುರಿಸ್ತಾ ಇರೋದು ಈ ಪವಿತ್ರ ಗೌಡಳಿಂದ. ಆದರೆ ಈಗ ನನ್ನದೇನು ಪಾತ್ರವೇ ಇಲ್ಲ ಈ ಪ್ರಕರಣದಲ್ಲಿ ಅಂತ ಹೇಳಿ ಆಕೆ ಜಾಮೀನು ಅರ್ಜಿ ಸಲ್ಲಿಸಿದ್ದಾಳೆ. ಇವತ್ತು ಕೋರ್ಟ್ನಲ್ಲಿ ವಿಚಾರಣೆಗೆ ಬರುತ್ತೆ. ಏನಾಗುತ್ತೆ, ಆಕೆಗೆ ಜಾಮೀನು ಸಿಗುತ್ತಾ ಇಲ್ವಾ ಅನ್ನುವಂಥದ್ದು ಕುತೂಹಲ ಇದೆ. ಕಾದು ನೋಡಬೇಕು. ಮಧ್ಯಾಹ್ನ 2:30ಕ್ಕೆ ಜಾಮೀನು ಅರ್ಜಿ ವಿಚಾರಣೆಗೆ ಬರಲಿದೆ.